ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಫ್ರೆಶ್ ಟಾಕ್ಸ್ನ ಮತ್ತೊಂದು ಟ್ರಾವೆಲ್ ವಿಡಿಯೋ ಲಾಗ್ಗೆ ತಮಗೆಲ್ಲ ಸ್ವಾಗತ. ಇದು ನಮ್ಮ ರೀಸೆಂಟ್ ಟ್ರಾವೆಲ್ದು ವಿಡಿಯೋ ಲಾಗ್ ಮಾಡ್ತಾಯಿದ್ದೀನಿ. ಡೇ 1 ನಾವು ಬೆಂಗಳೂರಿಂದ ಹೊರಟು ಟಿ ನರಸೀಪುರ ತಾಲೂಕು ತಿರುಮಕೂಡ್ಲಲ್ಲಿರೋ ಸೋಸಲೆ ಶ್ರೀ ವ್ಯಾಸರಾಜ ಮಠ ಅಲ್ಲಿ ವಿಸಿಟ್ ಮಾಡಿದ್ವಿ. ಸೊ ಇದು ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿರೋದು, ರಿನೋವೇಟ್ ಮಾಡಿರೋಂಥ ಮಠ ಇದು. ಸೊ ಇಲ್ಲಿ ಬೃಂದಾವನಗಳಿದೆ, 9 ಬೃಂದಾವನಗಳಿದೆ. ನಾವು ಹೋಗಿದ್ದ ದಿವಸ ಏಕಾದಶಿ ಆಗಿದ್ದರಿಂದ ಸೊ ಮಠ ಕ್ಲೋಸ್ ಆಗಿತ್ತು. ಸೊ ವಿ ಕುಡ್ ಓನ್ಲಿ ಮ್ಯಾನೇಜ್ ಟು ಗೆಟ್ ದ ಫೋಟೋಗ್ರಾಫ್ ಫ್ರಮ್ ದ ಔಟ್ಸೈಡ್. ಒಳಗಡೆ ಹೋಗೋದಕ್ಕಾಗಲಿಲ್ಲ. ಮತ್ತು ಅಲ್ಲಿ ಹಳ್ಳಿ ಮನೆಗಳನ್ನ ನೋಡ್ತಾ ಅಲ್ಲಿರೋ ದನ ಕರುಗಳನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಅದರ ಪಕ್ಕದಲ್ಲೇ ಇರೋ ಒಂದು ಕಡ್ಲೆಪುರಿ ಒಟ್ಟಿಗೆ ನಾವು ವಿಸಿಟ್ ಮಾಡಿದ್ವಿ. ಸೊ ಬಿಸಿ ಬಿಸಿ ಕಡ್ಲೆಪುರಿಯಲ್ಲಿ ತಿಂತಾ ಮನೆಗೂ ಕೂಡ ತಗೊಂಡು ಮುಂದೆ ನಾವು ಚಾಮರಾಜನಗರ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ, ಮಣಿಪುರ ಅಂತಲೂ ಕರೀತಾರೆ, ಶ್ರೀ ಪ್ರಾಣದೇವರ ಗುಡಿ. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಬ್ರುವಾಹನ ಫಿಲಮ್ ಶೂಟಿಂಗ್ ಇಲ್ಲಿಂದನೇ ಪ್ರಾರಂಭ ಆಗಿದ್ದು. ಮತ್ತು ಇನ್ನೊಂದಲ್ಲಿ ದೇವಸ್ಥಾನ ಕೂಡ ಇದೆ. ಸೊ ಅದನ್ನು ಕೂಡ ನೋಡಿಕೊಂಡು ಸೊ ನಾವು ಸಾಯಂಕಾಲ ಒಂದು ಒಡೆಯರಪಾಳ್ಯ ಅಂತ ಅಲ್ಲಿ ವಿಸಿಟ್ ಮಾಡಿದ್ವಿ. ಅದು ಬಂದು ಟಿಬೆಟಿಯನ್ ಸೆಟಲ್ಮೆಂಟು. ಸೊ ಎಲ್ಲರಿಗೂ ಕೊಡಗತ್ರ ಇರೋ ಬೈಲ್ಕೊಪ್ಪ ಟಿಬೆಟಿಯನ್ ಸೆಟಲ್ಮೆಂಟ್ ಗೊತ್ತಿರುತ್ತೆ. ಸೊ ಇದು ಸಾಮಾನ್ಯ ಯಾರಿಗೂ ಗೊತ್ತಿರೋದಕ್ಕಿಲ್ಲ. ತುಂಬ ಚೆನ್ನಾಗಿದೆ. ಇದು ಕೊಳ್ಳೇಗಾಲದ ಹತ್ರ ಬರುತ್ತೆ. ಕೊಳ್ಳೇಗಾಲದಿಂದ ಒಂದು 42 ಕಿಲೋಮೀಟ್ರ್ ಹೋಗಬೇಕು, ಒಡೆಯರಪಾಳ್ಯ ಅಂತ. ಅದು ಬಂದು ನಮ್ಮ ಕರ್ನಾಟಕ ಬಾರ್ಡ್ರು. ಸೊ ಅಲ್ಲಿ ಬೆಟ್ಟ ಗುಡ್ಡಗಳ ನಡುವೆ ಟಿಬೆಟಿಯನ್ ಸೆಟಲ್ಮೆಂಟ್ ಇದೆ. ಇದು ವಿಂಟರ್ ಮತ್ತು ರೈನಿ ಸೀಸನಲ್ಲಿ ಹೋದರೆ ಸೊ ನಿಮಗೆ ಊಟಿ ಥರನೇ ಫೀಲ್ ಕೊಡುತ್ತೆ. ತುಂಬ ಒಳ್ಳೆ ಜಾಗ. ಮತ್ತು ಅವ್ರದ್ದು ಸ್ತೂಪಗಳು ಮತ್ತು ಮೊನಸ್ಟ್ರಿ ಕೂಡ ಇದೆ. ನಾವು ಹೋಗೋ ಟೈಮಲ್ಲಿ ಪೂಜೆ ಕೂಡ ನಡೀತಾ ಇತ್ತು. ಅವ್ರದ್ದೇ ಶೈಲಿಯಲ್ಲಿ ಪೂಜೆ ಕೂಡ ಮಾಡ್ತಾರೆ ಇಲ್ಲಿ. ಸೊ ಅದನ್ನು ನೋಡುವಂಥ ನಮಗೆ ಭಾಗ್ಯ ಸಿಕ್ತು. ಸೊ ಅಲ್ಲಿಂದ ಹೊರಟು ಯಳಂದೂರು ಅಲ್ಲಿರೋ ಶ್ರೀ ಸುವರ್ಣ ತಿರುಮಲ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಶ್ರೀನಿವಾಸ ಸ್ವಾಮಿ ಟೆಂಪಲ್ ಮತ್ತು ಅಲ್ಲಿ ಸಪ್ತಮಾಂತ್ರಿಕೆ ದೇವಸ್ಥಾನ ಕೂಡ ಇದೆ. ಸೊ ಸಪ್ತಮಾಂತ್ರಿಕೆ ವಿಗ್ರಹಗಳು ಎಲ್ಲ ಅಲ್ಲೇ ಸಿಕ್ಕಿರೋದು ಅಲ್ಲಿ. ಸೊ ಹೊಲಗದ್ದೆಯಲ್ಲಿ ಸಿಕ್ಕಿರೋ ಅಂಥ ವಿಗ್ರಹಗಳನ್ನೇ ಅಲ್ಲಿ ಬೇರೆ ಥರದ್ದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಡೇ 2 ನಾವು ಚಾಮರಾಜೇಶ್ವರ ದರ್ಶನ ಮಾಡಿಕೊಂಡು ಸೊ ಅಲ್ಲಿಂದ ನಾವು ಬಂಡೀಪುರಕ್ಕೆ ಹೊರಟ್ವಿ. ಜಂಗಲ್ ಲಾಡ್ಜಸ್ಗೆ ಚೆಕ್-ಇನ್ ಆಗಿ ಸೊ ಅಲ್ಲಿಂದ ಸಫಾರಿಗೆ ಹೊರಟ್ವಿ. ಸಫಾರಿಯಲ್ಲಿ ವಿ ಮ್ಯಾನೇಜ್ ಟು ಕ್ಯಾಚ್ ಲಾಟ್ ಆಫ್ ಅನಿಮಲ್ಸ್, ವೈಲ್ಡ್ ಅನಿಮಲ್ಸ್. ವಿ ವರ್ ಲಕ್ಕಿ ಟು see the glimpse of tiger. ಸೊ ಇದರಲ್ಲಿ ಪಾಂಡಲ್ಲಿ ಕೂತ್ಕೊಂಡು ಇಟ್ ವಾಸ್ ಕೂಲಿಂಗ್ ಹಿಮ್ಸೆಲ್ಫ್. ಸೊ ಅದಾದಮೇಲೆ ಹೊರಗೆ ಬಂತು. ಸೊ ವಿ ಮ್ಯಾನೇಜ್ ಟು ಟೇಕ್ ಅ ಫೋಟೋಗ್ರಾಫ್ಸ್, ಅಮೇಝಿಂಗ್ ಫೋಟೋಗ್ರಾಫ್ಸ್. ವಿ ವರ್ ಲಕ್ಕಿ ಟು ವಿಟ್ನೆಸ್ ಟೈಗರ್ ಆ್ಯಂಡ್ ಆನೆಗಳು ಕೂಡ ತುಂಬ ಒಳ್ಳೆಯ ಸೈಟಿಂಗ್ಸ್ಗಳಾಯಿತು. ಸಮ್ಮರ್ ಆಗಿದ್ದರಿಂದ ಎಲ್ಲ ಪ್ರಾಣಿಗಳು ಜಾಸ್ತಿ ನೀರಿನ ಸರೌಂಡಿಂಗ್ಸಲ್ಲೇ ಸಿಗುತ್ತೆ. ಸೊ ಹಾಗಾಗಿ ನಮಗೆ ವಿ ಮ್ಯಾನೇಜ್ ಟು sight most of the wild animals. So it was marking his territory also. ಸೊ ಇದು ಒಳ್ಳೆ ಫೋಟೋಗ್ರಾಫ್ಸ್ ಅಂತ ಅನ್ಕೋತೀನಿ. ಸೊ ಅದಾದಮೇಲೆ ನಮಗೆ ಲೆಪರ್ಡ್ ಸೈಟಿಂಗ್ ಕೂಡ ಆಯಿತು. ಮರದ ಮೇಲೆ ಕೂತ್ಕೊಂಡಿತ್ತು ಲೆಪರ್ಡ್ ಇದು. ಸೊ ಅದರದ್ದು ಒಳ್ಳೆ ಸೈಟಿಂಗ್ ಆಯಿತು. ಆಮೇಲೆ ನವಿಲ್ದು ತುಂಬಾ ನವಿಲುಗಳಿದೆ. ಸೊ ಅದರದ್ದು ಒಳ್ಳೆ ಸೈಟಿಂಗ್ಗಳಾಯಿತು. ಬಾರ್ಕಿಂಗ್ ಡಿಯರ್ ಮತ್ತು ಕೆಲವು ಪಕ್ಷಿಗಳು. ಹಾಗಾಗಿ ತುಂಬ ಒಳ್ಳೆ ಸೈಟಿಂಗ್ಸ್ ಆಯಿತು. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫೋಟೋಗ್ರಾಫ್ ಐ ಗೆಸ್. ಸೊ ಮ್ಯಾನೇಜ್ ಟು ಕ್ಯಾಪ್ಚರ್. ಮತ್ತು ನವಿಲ್ದು ಕೂಡ. ಸೊ ಇಲ್ಲಿ ನಮ್ಮದು ಸಫಾರಿ ಮುಗಿಸ್ಕೊಂಡು ನಾವು 3ನೇ ದಿವಸಕ್ಕೆ ಪ್ರಯಾಣ ಬೆಳೆಸಿದ್ವಿ. 3ನೇ ದಿವಸ ಅಂತಂದರೆ ಅಲ್ಲಿಂದ ಜಸ್ಟ್ ಒಂದು 6 ಕಿಲೋಮೀಟ್ರಲ್ಲೇ ಒಂದು ಬಂಡೀಪುರ ಸಫಾರಿ ಕಾಟೇಜಸ್ಗಳಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿದ್ದು. ಸೊ ಇಟ್ಸ್ ಅ ಬೇಸಿಕ್ ಸ್ಟೇ. ನೀವು ಲಕ್ಸುರಿ ಅಮ್ಯುನಿಟೀಸ್ಗಳು ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ನಿಮಗೆ ರೂಮ್ ಸರ್ವರ್ ನೀಟ್ ಆ್ಯಂಡ್ ಟೈಡಿ, ಮತ್ತು ಊಟ ತಿಂಡಿ ಎಲ್ಲ ಅಲ್ಲೇ ಸಿಗುತ್ತೆ. ನೀವು ಅದಕ್ಕೆ ಮುಂಚೆನೇ ಹೇಳಬೇಕು. ಸೊ ನಿಮಗೆ ಇಲ್ಲಿ ಜಿಂಕೆ ಆ ಥರ ನವಿಲುಗಳು ಎಲ್ಲ ನಿಮ್ಮ ಪ್ರಾಪರ್ಟಿಲೇ ಓಡಾಡ್ತಾ ಇರುತ್ತೆ. ಸೊ ನೈಟ್ ಟೈಮ್ಸಲ್ಲಿ ನಿಮಗೆ ಅವ್ರು ಹೇಳ್ತಾರೆ ಆನೆ ಮತ್ತು ಕರಡಿ, ಲೆಪರ್ಡ್ ಕೂಡ ಓಡಾಡತ್ತೆ ಅಂತ. ನಮಗೆ ಯಾವುದೋ ಏನೋ ಆ ಥರ ಸೈಟಿಂಗ್ ಆಗಲಿಲ್ಲ. ಸೊ ಇಟ್ಸ್ ಅಮೇಝಿಂಗ್ ಪ್ರಾಪರ್ಟಿ. ಜಸ್ಟ್ ಯು ಕ್ಯಾನ್ ಏಬಲ್ ಟು ರಿಲ್ಯಾಕ್ಸ್ ಫಾರ್ ಅ ಡೇ. ಸೊ ಇಲ್ಲಿಗೆ ನಮ್ಮದು ವೈಲ್ಡ್ ಲೈಫ್ ಅಡ್ವೆಂಚರ್ ಮುಗಿಯುತ್ತೆ.
ಸೊ ನೆಕ್ಸ್ಟ್ ಬಂದು ನಮ್ಮದು ಡೇ 4 ನಾವು ಮೈಸೂರಿಂದ ಸೋಮನಾಥಪುರಕ್ಕೆ ಹೊರಟ್ವಿ. ಇವಾಗ ಇದು ಯುನೆಸ್ಕೋ ಸರ್ಟಿಫೈಡ್ ಪ್ಲೇಸ್ ಇದು. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಕಲ್ಲಿ ಕೆತ್ತಿರೋಂಥ ದೇವಸ್ಥಾನ ಇದು. ಇಟ್ಸ್ ವೆರಿ ಗುಡ್ ಅಮೇಝಿಂಗ್ ಆರ್ಕಿಟೆಕ್ಚರ್. ಸೊ ನೀವೊಂದ್ಸಲಿ ವಿಸಿಟ್ ಮಾಡಿ. ತುಂಬ ಒಳ್ಳೆ ಪ್ಲೇಸ್ ಕೂಡ. ನಮ್ಮ ಊರಿಂದ ಜಸ್ಟ್ ಒಂದು 4 ಕಿಲೋಮೀಟ್ರು ದೂರದಲ್ಲಿರುವಂಥ ಜಾಗ ಇದು. ತುಂಬ ಒಳ್ಳೆ ಫೋಟೋಗ್ರಾಫ್ಸ್ ಕೂಡ ತೊಗೊಂಡ್ವಿ ಅಲ್ಲಿ. ಸೊ ಇದು ಒಂದು ಮೊನೊಲಿಥಿಕ್ ಸಿಂಗಲ್ ಸ್ಟೋನಲ್ಲಿ ಮಾಡಿರುವಂಥ ಗರುಡಗಂಬ. ಸೊ ಅಲ್ಲಿಂದ ಈವ್ನಿಂಗ್ ನಾವು ಮೈಸೂರು ಬಂದು ಮೈಸೂರಲ್ಲಿ ಟಾಂಗಾ ರೈಡ್ ತೊಗೊಂಡ್ವಿ. ಅದಾದಮೇಲೆ ನಾವು ಅವತ್ತು ಗೌರ್ಮೆಂಟ್ ಹಾಲಿಡೇ ಆಗಿರೋದ್ರಿಂದ ಅಲ್ಲಿ ಮೈಸೂರಲ್ಲಿ ಲೈಟ್ ಹಾಕ್ತಾರೆ ಅಂತ ಕೇಳ್ಪಟ್ವಿ. ಸೊ ಹಾಗೆ ಲೈಟಿಂಗ್ ನೋಡೋದಕ್ಕೆ ಮೈಸೂರಿಗೆ ಪ್ಯಾಲೇಸಿಗೆ ಬಂದ್ವಿ. ಸೊ 7ರಿಂದ 8 ಅಲ್ಲಿ ಲೈಟಿಂಗ್ ಹಾಕಿದರು. ಸೊ ಇಟ್ ವಾಸ್ ಅನ್ ಅಮೇಝಿಂಗ್ ಸೈಟ್ ಆ್ಯಕ್ಚುಲಿ. ಸೊ ಲೈಟಿಂಗ್ ಮೈಸೂರು ಪ್ಯಾಲೇಸ್ ಲೈಟಿಂಗ್ ಇರೋಂಥ ಪಿಕ್ಚರ್ಗಳು ನೀವು ನೋಡ್ಬೋದು. ಸೊ ತುಂಬ ಒಳ್ಳೆ ಫೋಟೋಗ್ರಾಫ್ಸ್ಗಳು ತೊಗೊಂಡು ಸೊ ಅಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ನೋಡಿದ್ವಿ. ಆಮೇಲೆ ಇಲ್ಲಿಗೆ ನಮ್ಮ ಟ್ರಾವೆಲ್ ಮುಗಿಯುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. See you later guys.